ಬಟ್ ನನಗೆ ಯೂಟ್ಯೂಬ್ ಇರಲ್ಲ. ನಮ್ಮ ಅಂಕಲು ರಸಮಲೈ ಒಬ್ಬಟ್ಟು ಇದೊಂಚೂರು ಒಂದೆರಡು 2 ಮಿನಿಟ್ ಆಗಿದೆ. ಅವಾಗ ನಂಗೆ ಹೇರ್ ಫಾಲ್ ಜಾಸ್ತಿ ಆಗುತ್ತೆ. ಚೇಂಜ್ ಆಗಿದೆಯಲ್ಲ ಅಂತ ಖುಷಿ ಆಗ್ತದೆ. ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೀರ್ತನ ರಾಜೇಶ್ವರಿ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಬ್ಲಾಗ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸೊ ಐ ಆಮ್ ಜಸ್ಟ್ ಕೀರ್ತನ ರಾಜೇಶ್ವರಿ, ಅ ಸ್ಮಾಲ್ ಗರ್ಲ್ ವಿತ್ ಅ ಲಾಟ್ ಆಫ್ ಡ್ರೀಮ್ಸ್. ಮಾತಾಡ್ತಾ ಇರಾಗ ಸೌಂಡ್ ಮಾಡ್ತಾ ಇದ್ದಾರೆ ನೋಡಿ ಗೈಸ್. ಸೊ ಒಂದು ಚಿಕ್ಕ ಹುಡುಗಿ ಅಲ್ಲ, ಒಂದು ಹುಡುಗಿ ವಿತ್ ಲಾಟ್ ಆಫ್ ಡ್ರೀಮ್ಸ್ ಇಟ್ಕೊಂಡಿರೋ ಹುಡುಗಿ ನಾನು. ಸೊ ಹಾಗಂತ ನಾನು ಜಸ್ಟ್ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಐ ಆಮ್ ಜಸ್ಟ್ ಶೇರಿಂಗ್ ಆಲ್ ಮೈ ನನ್ನ ಲೈಫಲ್ಲಿ ಏನೇನು ನಡೆಯುತ್ತೆ, ನಾನು ಪ್ರತಿಯೊಂದನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡ್ತೀನಿ. ಆ್ಯಂಡ್ ದಿಸ್ ಇಸ್ ಆಲ್ ಅಬೌಟ್ ಮೀ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇಲ್ಲ ವ್ಲಾಗ್ ಎಂಡಲ್ಲಿ ಹೇಳೋದು, ಇವಾಗ ವ್ಲಾಗ್ ಸ್ಟಾರ್ಟಿಂಗಲ್ಲೇ ಹೇಳ್ಬಿಡ್ತೀನಿ. ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಅಲ್ಲಿ ಬೆಲ್ ಬಟನ್ ಇರುತ್ತೆ, ಅದೊಂದು ಪ್ರೆಸ್ ಮಾಡಿಕೊಂಡ್ರೆ ನಿಮಗೆ ನಾನು ಯಾವಾಗೆಲ್ಲ ವೀಡಿಯೋಸ್ ಹಾಕ್ತೀನಿ ನಿಮಗೆ ನೋಟಿಫಿಕೇಶನ್ಸ್ ಆಗಿ ಬರುತ್ತೆ. ಸೊ ಅದಕ್ಕೆ ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಡೂ ಎವ್ರಿಥಿಂಗ್ ವಾಟ್ ಎವರ್ ಯು ಕ್ಯಾನ್. ಇವಾಗ ಬಂದು ಯು ಕ್ಯಾನ್ ಸಿ ಇಟ್ಸ್ ವಿಂಟರ್ ಸೀಸನ್, ಡಿಸೆಂಬರ್. ಆ್ಯಂಡ್ ತುಂಬ ಚಳಿ ಇದೆ, ಮಧ್ಯಾಹ್ನ ಟೈಮಲ್ಲಿ ತುಂಬ ಬಿಸಿಲಿರುತ್ತೆ. ಸೊ ಈ ಟೈಮಲ್ಲಿ ನಮ್ಮ ಹೇರ್ ಫಾಲ್, ನಿಮಗೆ ಹೇರ್ ಫಾಲ್ ಆಗ್ತಿಲ್ಲ ಅಂದರೆ ದಟ್ಸ್ ಟೋಟಲಿ ಫೈನ್, ಐ ಆಮ್ ವೆರಿ ಹ್ಯಾಪಿ. ಬಟ್ ದೆನ್ ನನಗೆ ಹಿಂಗಂದರೆ ಈ ಟೈಮಲ್ಲಿ ನನಗೆ ಯಾವಾಗ ಸೀಸನ್ಸ್ ಚೇಂಜ್ ಆಗುತ್ತೆ, ಲೈಕ್ ವಿಂಟರಿಂದ ಸಮ್ಮರಿಂದ ರೈನಿಂಗ್, ಆ ಥರ ಸೀಸನ್ಸ್ಗಳು ಚೇಂಜ್ ಆಗುತ್ತೆ, ಕ್ಲೈಮೇಟ್ ಚೇಂಜ್ ಆಗುತ್ತೆ, ಆವಾಗ ನನಗೆ ಹೇರ್ ಫಾಲ್ ಜಾಸ್ತಿ ಆಗುತ್ತೆ ಗೈಸ್. ಸೊ ಈ ಟೈಮು ನನ್ನ ಹೇರ್ ನಾನು ಸ್ಪಾ ಮಾಡಿಸ್ಕೊತಾ ಇದ್ದೀನಿ, ಕರೆಕ್ಟ್ ಶ್ಯಾಂಪು ಯೂಸ್ ಮಾಡ್ತಾ ಇದ್ದೀನಿ, ಕರೆಕ್ಟ್ ಸೀರಮ್ ಯೂಸ್ ಮಾಡ್ತಾ ಇದ್ದೀನಿ. ಇಫ್ ಐ ಡೂ ಎನಿಥಿಂಗ್ ನನಗೆ ಹೇರ್ ಫಾಲ್ ಹಾಗೆ ಆಗುತ್ತೆ. ಸೊ ಇವಾಗ ಹೇರ್ ಫಾಲ್ ಅಂದರೆ ಅಷ್ಟೊಂದೇನಿಲ್ಲ, ಮೇಂಟೈನ್ ಮಾಡ್ತಾ ಇದ್ದೀನಲ್ಲ. ಸೊ ಮೇಂಟೈನ್ ಮಾಡ್ತಾ ಇರೋದಕ್ಕೆ ನಂಗೆ ಇವಾಗ ಹೇರ್ ಫಾಲ್ ಕಮ್ಮಿ ಆಗಿದೆ. ಮುಂಚೆ ಎಲ್ಲ ನನ್ನ ಹೇರ್ ಕೇರೆ ಮಾಡ್ತಾ ಇದ್ದಿಲ್ಲ, ಅವಾಗೆಲ್ಲ ನಂಗೆ ಹೇರ್ ಫಾಲ್ ಜಾಸ್ತಿ ಆಗ್ತಾಯಿತ್ತು, ಗಂಟು ಸಿಗ್ತಾಯಿತ್ತು ಹಿಂಗೆ. ಬಟ್ ನಾವು ಟಚ್ವುಡ್ ನನಗೆ ಆ ಥರ ಹೇರ್ ಫಾಲ್ ಇಲ್ಲ. ಜಸ್ಟ್ ಒಂದು ಬಾಚಿದ್ರೆ ಲೈಕ್ 2-3 ಹೇರ್ಸ್ ನೋಡ್ತೀನಿ ಅಷ್ಟೇ ಮಿನಿಮಮ್, ಟಚ್ವುಡ್. ಸೊ ಇವಾಗ ನಮ್ಮಮ್ಮ ನನಗೋಸ್ಕರ ನನ್ನ ಹೇರ್ ಫಾಲ್, ನನ್ನ ಕೂದಲು ಚೆನ್ನಾಗಿ ಬೆಳಿಬೇಕು ಅಂತ, ನಿಮ್ಗೆಲ್ಲರಿಗೂ ಗೊತ್ತು ತಾನೆ. ನಾನು ಲಾಸ್ಟ್ ವ್ಲಾಗಲ್ಲೆಲ್ಲ ನೋಡಿದರೆ ನಿಮ್ಗೆ ಗೊತ್ತಿರತ್ತೆ, ನಾನು ಹೇರ್ ಗ್ರೋತ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಆ್ಯಂಡ್ ಒಂದು ಸೀರಮು ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲೆಲ್ಲ ಲೈಕ್ ಹೇರ್ ನನಗೆ ಕಮ್ಮಿ ಇದೆ, ಹೇರ್ ಥಿಕ್ನೆಸ್ ಇಲ್ಲ, ನನಗೆ ತಿನ್ ಇದೆ. ಸೊ ದಟ್ ಈಸ್ ವೈ ನನ್ನ ಹೇರ್ ವಾಲ್ಯೂಮ್ ಆಗಬೇಕಂತ ನಮ್ಮಮ್ಮ ನನಗೊಂದು ಡಿಶ್ ಮಾಡ್ತಾ ಇದ್ದಾರೆ. ಸೊ ಆ ಡಿಶ್ಶು ನಿಮ್ಮ ಹತ್ರನೂ ಶೇರ್ ಮಾಡ್ಕೊಳ್ಳೋಣ ಅಂತ, ಬಿಕಾಸ್ ನನ್ನ ಅರ್ಧ ವೀಡಿಯೋಸ್ ನೋಡೋದು ಹೆಣ್ಮಕ್ಳೇ. ಸೊ ನಿಮ್ಗಳಿಗೂ ಯೂಸ್ ಆಗುತ್ತೆ, ಮತ್ತು ಒಳ್ಳೆ ಫುಡ್ಡು ತಿಂದಂಗೂ ಆಗುತ್ತೆ. ಸೊ ನಮ್ಮಮ್ಮ ಹತ್ರ ಲಿಸ್ಟ್ ಕೇಳಿದೆ. ಸೊ ಆ ಲಿಸ್ಟು ಐಟಮ್ಸ್ ಎಲ್ಲ ಇರೋದೆಲ್ಲ ವೆರಿ ಗುಡ್ ಐಟಮ್ಸ್, ವೆರಿ ಗುಡ್ ಫಾರ್ ಫೀಮೇಲ್ ಬಾಡಿಗೆ. ಸೊ ದಟ್ ಈಸ್ ವೈ ಐ ಆಮ್ ಗೋಣ ಪ್ರಿಪೇರ್ ಇಟ್. ಸೊ ನಿಮಗೂ ತೋರಿಸೋಣ, ನಿಮಗೂ ಯೂಸ್ಫುಲ್ ಆಗುತ್ತೆ ಅಂತ ನಾನು ಈ ಬ್ಲಾಗ್ ಮಾಡ್ತಾ ಇರೋದು. ಸೊ ಲೆಟ್ಸ್ ಗೆಟ್ ಇನ್ ಟು ದಿ ಬ್ಲಾಗ್ ಗೈಸ್, ಕಮ್. ಸೊ ಇವಾಗ ಐಟಮ್ಸ್ ಬೇಕಾಗಿರೋ ವೇಫಲ್ಸ್ ಆರ್ಡರ್ ಮಾಡ್ದಮ್ಮ. ನಾನು ಯಾವಾಗ ಡಯಟಲ್ಲಿ ಇದ್ದೀನಿ, ನಮ್ಮ ಅಂಕಲು, ನಮ್ಮ ಅಪ್ಪ ಅಂತಾನೆ ಬರ್ತಿದೆ, ನಮ್ಮ ಅಂಕಲು ರಸಮಲೈ ಒಬ್ಬಟ್ಟು ಇಲ್ಲಿ ನಮ್ಮ ನೋಡಿ, ಅದು ವೆಂಕಟೇಶ್ವರ ಇಂದಾನೆ ನಂಗೆ ಇಷ್ಟ ಆಗಿರೋ ಶಾಪ್ ಇಂದಾನೆ, ಅವರು ಸ್ವೀಟ್ ಶಾಪ್ ಇಂದಾನೆ ತಗೊಂಡ್ಬಂದಿದ್ದಾರೆ. ನಿನಗೆ ಇಷ್ಟ ಅಂತ ಬಟ್ ಒಬ್ಬಟ್ಟು ಇದು ಮನೆ ಹೋಳಿಗೆ ಮನೆಯಿಂದ. ನನ್ ಕಣ್ಮುಂದೆ ಏನೇನೋ ತೋರಿಸಿ ಟೆಂಪ್ಟ್ ಮಾಡ್ತಾ ಇದಾರೆ ಗೈಸ್. ಒಂಚೂರು ನಂಗೆ ತಿನ್ನಕ್ಕೆ, ನಂಗೆ ತಿನ್ನಕ್ ಆಸೆ, ಆದ್ರೆ ಏನ್ ಮಾಡೋದು, ಡಯಟ್. ಒಂದ್ ದಿವಸ ತಿನ್ಬಿಡಿ ಮಗಳೇ, ಒಂದ್ ದಿವಸ ಹಿಂಗೆ ಹೇಳಿ ನೆನೆ ಬರ್ಗರ್, ನನ್ನ ಫ್ರೆಂಡ್ ಜೊತೆ ಬರ್ಗರ್ ತಿಂದೆ. ಇವತ್ತೊಂದ್ ದಿವಸ ನನಗೋಸ್ಕರ ತಿನ್ಬಿಡಿ. ಹಾಫ್ ರಸಮಲೈ ತಿನ್ನ, ಹಾಫ್ ರಸಮಲೈ ಅಂತೆ, ಹಾಫ್ ರಸಮಲೈ. ಮತ್ತೆ ಹಾಫ್ ರಸಮಲೈ ತಿಂದ್ರೆ 30 ಮಿನಿಟ್ಸ್ ನಾನು ಕಾರ್ಡಿಯೋ ವರ್ಕೌಟ್ ಮಾಡ್ಬೇಕಾಗುತ್ತೆ. ಅದು ನನ್ ಕಷ್ಟ, ನನಗೆ ಗೊತ್ತಿರೋದು. ಸೊ ಇವಾಗ ಬೇಕಾಗಿರೋ ಐಟಮ್ಸ್ ಪ್ಲೀಸ್ ಇವ್ರಿಗೆ ಹೇಳೋಣ. ವಾಲ್ನಟ್ 1 ಪ್ಯಾಕೆಟ್ ಫುಲ್, ಇಷ್ಟು 100 ಗ್ರಾಮ್ ಇದು. ಸೊ 100 ಗ್ರಾಮ್ ವಾಲ್ನಟ್, ಮಸ್ಕ್ ಮಿಲನ್, ಸೊ ಪಂಪ್ಕಿನ್ ತರ ಇದೆ ಇದರಲ್ಲಿ.
ಅದ್ಯಾರದು? Who's that David? I'm taking vlog. ಸೊ ಇದು ಬಂದು ಪಂಪ್ಕಿನ್ ಸೀಡ್ ವಿತ್ ಮಸ್ಕ್ ಮಿಲನ್ ಮೂರು ಸೀಡ್ ಇದೆ ಅಂತ ಹೇಳ್ತಾ ಇದ್ದಾರೆ. ನನ್ನ ಕಣ್ಣಿಗೆ ವೆರಿ ಹೌದು ಚಿಕ್ಕದೈತೆ. ಐ ಡೋಂಟ್ ನೋ ವಾಟ್ ಸೀಡ್ ಇಸ್ ದಟ್. ನಾನು ಇವಾಗ ಕೇಳ್ತೀನಿ. ಬನ್ನಿ, ಯಾಕೆ ಅಲ್ಲಿ ನಿಂತಿದ್ದೀರಾ? ಸೊ ದಿಸ್ ಇಸ್ ಆಲ್ಸೋ 100 ಗ್ರಾಮ್, ದಿಸ್ ಇಸ್ ಆಲ್ಸೋ 100 ಗ್ರಾಮ್. ಮತ್ತೆ ಬ್ಲ್ಯಾಕ್ ಎಳ್ಳು, ಇಟ್ಸ್ 200 ಗ್ರಾಮ್ ಬ್ಲ್ಯಾಕ್ ಎಳ್ಳು ಅಂಡ್ ಲಯನ್ ಡೇಟ್ಸ್. ಇದ್ರಲ್ಲಿ ಯಾವ 3 ಸೀಡ್ ಇದೆ ಅಂತ ಹೇಳಿದೆ? ಒಂದು ಪಂಪ್ಕಿನ್, ವಾಟರ್ ಮೆಲನ್ ಅನ್ಸುತ್ತೆ, ಒಂದು ಪಂಪ್ಕಿನ್, ಒಂದು ಮಸ್ಕ್ ಮಿಲನ್, ಮತ್ತೆ ಇನ್ನೊಂದು ಕುಂಬಳಕಾಯಿ ಬೀಜ, ಕಲ್ಲಂಗಡಿ ಬೀಜ, ವಾಟರ್ ಮೆಲನ್ ಮತ್ತೆ ಮಸ್ಕ್ ಮಿಲನ್. ಅದೇ 3 ಬೀಜ ಇದೆ. ಪಂಪ್ಕಿನ್ ಇದೆ, ವಾಟರ್ ಮೆಲನ್ ಸೀಡ್ ಇದೆ, ಮಸ್ಕ್ ಮಿಲನ್ ಸೀಡ್ ಇದೆ. 3 ವಾಲ್ನಟ್ ಹಾಫ್ ಹಾಕ್ತಾರಂತೆ ಗೈಸ್. ನಮ್ಮಮ್ಮ ಕನ್ಫ್ಯೂಸ್. ಇಲ್ಲ, ಕಂಜೂಸ್ ಅಲ್ಲ, ಕರೆಕ್ಟಾಗಿ ಅಳತೆ ಪ್ರಕಾರ ಆಗ್ತಾ ಇದೀನಿ. ಮೆಜರ್ಮೆಂಟ್ ಪ್ರಕಾರ ಆಗ್ತಾ ಇದೀನಿ, ಕಂಜೂಸ್ ಅಲ್ಲ. ಓಕೆ, ನಿನಗೋಗಿ ಕಂಜೂಸ್ ಮಾಡ್ತೀನಾ? ಅದು ನೀನ್ ತಿಂತೀಯ ಅಂದ್ರೆ ಅಪರೂಪಕ್ಕೆ ತಿಂತಾ ಇದೀಯಾ, ನಿನ್ಗೋಗಿ ಕಂಜೂಸ್ ಮಾಡಕ್ಕಾಗತ್ತಾ? ಗೈಸ್, ಮುಂಚೆಲ್ಲ ನಂಗೆ ಡ್ರೈ ಫ್ರೂಟ್ಸ್ ಅಂದ್ರೆ ಇಷ್ಟ ಆಗ್ತಾ ಇದ್ದಿಲ್ಲ. ಹೌದು, ವಾಮಿಟ್ ಬರಂಗ್ ತರ ಆಗ್ತಿತ್ತು. ಇವಾಗ ಕೇಳಿದ್ಯಾ ಅಂದ್ರೆ ಅದೆಷ್ಟು ಖುಷಿ ಆಗ್ತಾ ಇದೆ ನಮ್ಗೆ ಮಾಡ್ಲಿಕ್ಕೆ. ಸೊ ನನ್ ಕೂದ್ಲು ಇವಾಗೆಲ್ಲ ನನಗೆ ಜಾಸ್ತಿ ನನ್ನ ಮೇಲೆ ಪ್ರಿಯಾರಿಟಿ, ಸೆಲ್ಫ್ ಪ್ರಿಯಾರಿಟಿ ಜಾಸ್ತಿ ಕೊಡ್ತಾ ಇದೀನಿ. ಲೈಕ್ ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ಮೈ ಬಾಡಿ, ಹೇರ್, ಸ್ಕಿನ್. ಈಗ ಎಳ್ಳು ಫ್ರೈ ಮಾಡ್ತೀನಿ. ಓಕೆ, ಫ್ರೈ ಮಾಡ್ತಾರಂತೆ ಗೈಸ್. ಚೆನ್ನಾಗಿ ರೋಸ್ಟ್ ಆಗ್ಬೇಕಾ? 1-2 ನಿಮಿಷ ಆದ್ಮೇಲೆ ಎಲ್ಲ ರೋಸ್ಟ್ ಆಗ್ಬೇಕು. ಇಲ್ಲ, ಈ ಬ್ಲ್ಯಾಕ್ ಎಳ್ಳು ಚೆನ್ನಾಗಿ ರೋಸ್ಟ್ ಆಗ್ಬೇಕು. ಹೌದು, ಬ್ಲ್ಯಾಕ್ ಎಳ್ಳು ಇದು 3 ಒಟ್ಟಿಗೆ ಫ್ರೈ ಮಾಡ್ಬೇಕು. ಇದೊಂಚೂರು 1-2 ಮಿನಿಟ್ ಆಗಿದೆ, ಇದು ಇಷ್ಟು ಹಾಕ್ಬೇಕು. ಎಳ್ಳು ಅಫ್ಕೋರ್ಸ್ ಎಲ್ಲಾರ್ಗೂ ಗೊತ್ತು. ಬ್ಲ್ಯಾಕ್ ಎಳ್ಳು ಇಟ್ಸ್ ಗುಡ್ ಫಾರ್ ಫೀಮೇಲ್ ಯೂಟ್ರಸ್ಗೆ ತುಂಬಾ ಒಳ್ಳೇದು. ಇಲ್ಲ ಹೆಣ್ಮಕ್ಳಿಗೂ ಗೊತ್ತಿರ್ಬೇಕು ಇದು. ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳಿ. ಬಟ್ ನನ್ಗೆ ಯೂಟ್ರಸ್ ದೇವ್ರ ಈ ತರ ನೋವು ಕೊಡ್ಬಿಟ್ನಲ್ಲ, ಯೂಟ್ರಸ್ ಇಲ್ಲ ನನಗೆ. ಎಷ್ಟು ಕಷ್ಟ ಆಗ್ತಾ ಇದೆ. ಬಟ್ ನನ್ ಮಗಳು ಚೆನ್ನಾಗಿರ್ಲಿ, ನನ್ನ ಆಗ್ದಂಗೆ ಯಾವ ಹೆಣ್ಮಕ್ಳಿಗೂ ಬೇಡ. ಆಗಿದ ತಕ್ಷಣ ನಿಮ್ ಯೂಟ್ರಸ್ ನ ಅವಾಗ ಇಯರ್ಲಿ 1 ಟೈಮ್ಸ್ ಫುಲ್ ಬಾಡಿ ಚೆಕ್ಅಪ್, ಹಾರ್ಟ್ ಇಂದ ಹಿಡಿದು ಯೂಟ್ರಸ್ ಇಂದ ಹಿಡಿದು ಪ್ರತಿ ಕೊಲೆಸ್ಟ್ರಾಲ್ ಪ್ರತಿ ಒಂದು ಬಾಡಿ ಚೆಕ್ಅಪ್ ಮಾಡಿಸಿದ್ದ. ದಯವಿಟ್ಟು ಹೇಳ್ತೀನಿ, ಯೂಟ್ರಸ್ ಮಾತ್ರ ತೆಗಿಸ್ಲೇಬೇಡಿ. ಯಾಕಂದ್ರೆ ನಾನು ತುಂಬಾ ಸಫರ್ ಪಟ್ಟಿದ್ದೀನಿ. ತೆಗಿಸ್ಲೇಬೇಡಿ. ನಿಮ್ ಯೂಟ್ರಸ್ ನ ತುಂಬಾ ಅದನ್ನ ಕಾಪಾಡ್ಕೊಂಡ್ಬಿಟ್ರೆ ನಿಮ್ ಇಡೀ ಹೆಲ್ತ್ ಚೆನ್ನಾಗಿರುತ್ತೆ. ಯೂಟ್ರಸ್ ಮಾತ್ರ ತುಂಬಾ ಇಂಪಾರ್ಟೆಂಟ್. ನಂಗೆ ಒಂದ್ ಅರ್ಥ ಆಯ್ತು ಗೈಸ್, ಯೂಟ್ರಸ್ ಇಲ್ಲ ಅಂದ್ರೆ, ಎಸ್ಪೆಷಲಿ ಒಂದ್ ಫೀಮೇಲ್ ಬಾಡಿಗೆ ಯೂಟ್ರಸ್ ಇಲ್ಲ ಅಂದ್ರೆ ಇಟ್ಸ್ ಗಾನ್. ಸೈಡ್ ಎಫೆಕ್ಟ್ಸ್, ಇಷ್ಟೊಂದು ಸೈಡ್ ಎಫೆಕ್ಟ್ಸ್ ಇದೆ. ಪಾದದಿಂದ ಹಿಡಿದು ತಲೆವರೆಗೂ ನೋವು ಅನುಭವಿಸ್ತಾ ಇದ್ದೀನಿ. ಆ ಪ್ರಾಬ್ಲಮ್ ಇರೋದ್ರಿಂದಾನೇ ಎಲ್ಲರೂ ಇದು ಹಾಕ್ತೀನಿ. ವಾಲ್ನಟ್ ಈ ಕಪ್ ಅಷ್ಟು ವಾಲ್ನಟ್ ತಗೊಂಡಿದ್ದಾರೆ. ವಾಲ್ನಟ್ ನ 1 ನಿಮಿಷ ವಾಲ್ನಟ್ ಈಗ ಜಸ್ಟ್ ಒಂದು 5 ಮಿನಿಟ್ಸ್ ಇದು ರೋಸ್ಟ್ ಮಾಡಿದ್ದೀನಿ, ಸಾಕು. ಇದ್ರ ಜೊತೆ ಇದು ಹಾಕೋಣ. ಇದಾಗ್ತದೆ. ಮತ್ತೆ ಇದು 3 ಇದೆ, ಮರ್ತೋಗ್ಬಿಟ್ಟೆವಾ? ವಾಟರ್ ಮೆಲನ್, ಮಸ್ಕ್ ಮಿಲನ್, ಪಂಪ್ಕಿನ್ ಸೀಡ್ 3 ಇದೆ. ಇದರಲ್ಲಿ 3 ಮಿಕ್ಸ್ ಮಾಡಿ ತಂದಿದ್ದೀನಿ ನಾನು. ಒಂದು ಸಣ್ಣದಿದೆ, ಇದು ದೊಡ್ಡದು ಬೀಜ, ಇದು ಸಣ್ಣ ಬೀಜ, ಇದು ಮಸ್ಕ್ ಮಿಲನ್. ಇಲ್ಲ, ಇದು ವಾಟರ್ ಮೆಲನ್ ಅನ್ಸುತ್ತೆ. ಇಲ್ಲಮ್ಮ, ಇದು ವಾಟರ್ ಮೆಲನ್, ಇದು ಮಸ್ಕ್ ಮಿಲನ್, ಇದು ಪಂಪ್ಕಿನ್. ಇವಾಗ ಇದು 3 ಹಾಕ್ತಾ ಇದ್ದೀನಿ. ಇನ್ನೊಂದು 10 ಮಿನಿಟ್ಸ್ ಇದು ಸಿಮ್ಮಲ್ಲಿ ಇಡಬೇಕು. ತುಂಬಾ ಇದರಲ್ಲಿ ಇರಬಾರ್ದು, ಹೈ ಫ್ಲೇಮಲ್ಲಿ ಇರಬಾರ್ದು. ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಿದ್ರೆ ಅದು ಚೆನ್ನಾಗಿ ಒಂದು ಫ್ಲೇವರ್ ಕೊಡೋದು. ಇಷ್ಟ ಹಾಕ್ತೀನಿ. 1 ಕಪ್ ಅಷ್ಟು. ಓಕೆ, 1 ಕಪ್ ಅಷ್ಟು. ಇದು ಮಿಕ್ಸಿಗೆ ಹಾಕುವಾಗ ಮಾತ್ರ ಹಾಕೋದು, ಇದೇನು ಫ್ರೈ ಮಾಡೋಂಗಿಲ್ಲ. ಸೊ ಗೈಸ್, ಇದು ಹಸಿ ವಾಸನೆ ಹೋಗ್ಬೇಕಂತ ನಾವು ರೋಸ್ಟ್ ಮಾಡ್ತಾ ಇರೋದು, ಬೇರೆ ಏನು ಕಾರಣ ಅಲ್ಲ. ದ ಓನ್ಲಿ ಕಾರಣ ಈಸ್ ವಿ ನೀಡ್ ಟು ಅದು ಹಸಿ ವಾಸನೆ ಹೋಗ್ಬೇಕು, ದಟ್ ಈಸ್ ವೈ. ಆ್ಯಂಡ್ ನೀವು ಯಾವುದೇ ಲೈಕ್ ಸೀಡ್ಸ್ ತಿನ್ಬೇಕಂದ್ರೆ ಪ್ಲೀಸ್ ರೋಸ್ಟ್ ಮಾಡ್ಕೊಂಡು ತಿನ್ನಿ.
ಇಫ್ ಯು ಹೀಟ್ ಡೈರೆಕ್ಟ್ಲಿ ಏನು ನಿಮ್ಮ ಬಾಡಿಗೆ ಅಬ್ಸರ್ವ್ ಆಗಲ್ಲ. ಯು ನೀಡ್ ಟು ರೋಸ್ಟ್ ದಟ್ ವೆಲ್, ನೈಸ್ಲಿ ರೋಸ್ಟ್ ಮಾಡ್ಕೊಂಡು ತಿಂದ್ರೇ ಇಟ್ ವಿಲ್ ಗೋ ಟು ಯುವರ್ ಬಾಡಿ ಎಫೆಕ್ಟ್ ಆಗೋದು. ಆ್ಯಂಡ್ ಲುಕ್ ಅಟ್ ಮೈ ಹಸ್ಬೆಂಡ್, ಈಸ್ ಈಟಿಂಗ್ ಒಬ್ಬಟ್ಟು ಮೈ 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 ನೋ ಮೈ ಫೇವ್ರೆಟ್ ಫುಡ್ ಬೇಬಿ. ಹುಡುಗರ್ಗೇನಪ್ಪ ಈ ಮನುಷ್ಯ ಅಂತೂ ಹುಡುಗರ ಬಗ್ಗೆ ಬಿಟ್ಟಾಕಿ, ನನ್ನ ಹುಡುಗ ಬಂದು ಏನು ತಿಂದ್ರೂ ಅವರು ಇಷ್ಟು ಮಸಲ್ ವೆಯ್ಟ್ ಇರಬೇಕು, ಬಾಡಿ ಫ್ಯಾಟ್ ಇರಬೇಕು ಅಷ್ಟೇ ಇರುತ್ತೆ ಗೈಸ್. ಅದೇನು ಅವರಿಗೆ ಜೀನಿಂದ ಬಂದ್ಬಿಟ್ಟಿದೆ. ಈಸ್ ಅ ಲಕ್ಕಿ ಫೆಲ್ಲೋ. ನನ್ನ ತಮ್ಮಗೆ ಇವಾಗ ಹೊಟ್ಟೆ ಬಂದ್ಬಿಟ್ಟಿದೆ ಅವನಿಗೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಷ್ಟು ತಿಂದು ಅವನು. ಬಟ್ ನನ್ನ ಹಸ್ಬೆಂಡ್ ಇಷ್ಟು ತಿಂದ್ರೂ ಹೊಟ್ಟೆನೇ ಬರಲ್ಲ ಗೈಸ್. ನನಗೆ ಈ ಥರ ಬಾಡಿ ಬೇಕಾಗಿತ್ತು. ಈ ಥರ ಬಾಡಿ ನಂಗೆ ಏನಾದ್ರು ಸಿಕ್ಬಿಟ್ಟಿದ್ರೆ ಏನೇನು ತಿಂದೆ. ನಿಮಗೆ ಅನ್ಸುತ್ತೆ ಸಮ್ಟೈಮ್ಸ್ ಲೈಕ್ ನಿಮ್ಮ ಏನಾದ್ರು ಒಂದು ರೈಸ್ ಐಟಮ್ ತಿಂದಿದ ತಕ್ಷಣನೇ ನಿಮಗೆ ಫ್ಯಾಟ್ ಏನಾದ್ರು ಬ್ಲೋಟಿಂಗ್ ಆಗೋ ಥರ ಫೀಲ್ ಬರುತ್ತೆ ಬೇಕಂತೆ ಅನ್ಸುತ್ತಾ? ಸೊ ನನ್ನ ಸಿಸ್ಟರ್ ಇನ್ ಲಾಗೆ ಡೇವಿಟಾಗೆ ಅವ್ರು ಏನು ತಿಂದ್ರೂ ದಪ್ಪನೇ ಆಗಲ್ಲ ಗೈಸ್, ದಪ್ಪನೇ ಆಗಲ್ಲ. ಅದು ಅವ್ರು ತಿನ್ನಾಗಲ್ಲ, ನಾನು ಅವ್ರು ಗುರಾಯಿಸ್ತಾ ಇರ್ತೀನಿ. ಯು ಸಚ್ ಅ ಲಕ್ಕಿ ಗೈಸ್, ಸಚ್ ಅ ಲಕ್ಕಿ ಪೀಪಲ್. ನಿಮಗೆ ಏನು ತಿಂದ್ರೂ ದಪ್ಪ ಆಗಲ್ಲ. ನಾನೇನು ಒಂದು ರೈಸು 100 ಗ್ರಾಮ್ ರೈಸ್ ತಿಂದ್ರೂ ನಂಗೆ ಯಾಕೋ ದಪ್ಪ ಆಗಿರೋ ಥರ ಫೀಲ್ ಆಗ್ಬಿಡತ್ತೆ. ಹಂಗೆ ಬೇಡ. ಬಟ್ ಇವಾಗಲೇ ಬಾಡಿ ಫ್ಯಾಟ್ ಇದೆ, ಅದು ಕರಗ್ಸೋಣ. ಸೊ ಇದಿನ್ನೂ ರೋಸ್ಟ್ ಮಾಡ್ತಾ ಇದ್ದಾರೆ. ಆಯ್ತು, ಇನ್ನೊಂದು 2 ಮಿನಿಟ್ ಅಷ್ಟೇ. ಒಂದು ಪಟ ಅಂತ ಸೌಂಡ್ ಬರಬೇಕು, ಚಟ್ಪಟ ಅಂತ. ಅಂದ್ರೆ ಇದು ಮಾತ್ರ ಎಳ್ಳು ಹಿಂಗ ಅಂದಿದ ತಕ್ಷಣ ಹಿಂಗೆ ಆಗ್ಬೇಕು. ಹೆಂಗ್ ಗೊತ್ತಮ್ಮ, ಇವಾಗ ಎಳ್ಳು ಹಿಂಗೆ ಎತ್ಕೊಂತೀವಲ್ಲ ನೋಡಿ, ಹಿಂಗ ಅಂದಿದ ತಕ್ಷಣ ಹಿಂಗೆ ಪೌಡ್ರ್ ಆಗ್ಬೇಕು. ಆವಾಗ ಅದು ನೋಡಿ ಚಟ್ಪಟ ಅಂತ ಸೌಂಡ್, ಆವಾಗ ಹಾಫ್ ಮಾಡ್ಬೇಕು. ಆವಾಗ ಅದು ರೋಸ್ಟ್ ಆಗಿದೆ. ಇಲ್ಲಾಂದ್ರೆ ಹಸಿ ವಾಸನೆ ಇರುತ್ತಲ್ವಾ, ಎಳ್ಳು ಹಸಿ ವಾಸನೆ ಇದೆ, ಅದು ಉಂಡೆ ಕಟ್ಟುವಾಗ ಒಂಥರ ಚೆನ್ನಾಗಿರಲ್ಲ ಟೇಸ್ಟ್. ಸೊ ಗೈಸ್, ನಮ್ಮಮ್ಮ ಲೈಕ್ ರೋಸ್ಟ್ ಮಾಡಿದ್ರಲ್ಲ, ಸೊ ಸೌಂಡ್ ಬರ್ತಿದೆ ನೋಡಿ, ಈ ತರ ಸೌಂಡ್ ಬರಬೇಕು. ಸೊ ಇವಾಗ ಒಂದ್ ಸ್ವಲ್ಪ ಡ್ರೈ ಆಗಿದೆ, ಬಿಕಾಸ್ ಮಿಕ್ಸಿಗೆ ಹಾಕೊಂಡು ಪೇಸ್ಟ್ ತರ ಹಾಕ್ತಾ ಇದೀನಿ. ಸೊ ಅದಕ್ಕೆ ಒಂದ್ ಸ್ವಲ್ಪ ಹಾರಕ್ ಬಿಟ್ಟಿದ್ರು, ಬಿಸಿ ಆಗ್ಬಾರ್ದು ಮಿಕ್ಸಿದಲ್ಲಿ ಅಂತ. ಮಿಕ್ಸಿಗೆ ಅಂತ ಇದೀನಿ. ಸೀಡ್ಸ್ ಅಂತಾರೆ, ಸೀಡ್ ತೆಗ್ದಿರೋದು ಲೈನ್ಲೆಸ್. ಸೀಡ್ ತೆಗ್ದಿರೋದು, ಸೀಡ್ಲೆಸ್, ಸೀಡ್ ಇಲ್ದಿರೋದು. ಸೀಡ್ ಇಲ್ದಿರೋದು ಲೈನ್ಲೆಸ್ ತಗೊಂಡಿದ್ದಾರೆ ನಮ್ಮಮ್ಮ. ನೀವು ವಿತ್ ಸೀಡ್ ಹಾಕ್ಬಿಟ್ರೆ ಆಮೇಲೆ ಜಾರ್ ಕೆಟ್ಟೋಯ್ತು ಅಂತ ಕಂಪ್ಲೇಂಟ್ ಮಾಡಬೇಡಿ ಗಾಯ್ಸ್. ಅಯ್ಯೋ, ಅವ್ರಿಗೆ ಗೊತ್ತು. ಜೋಕ್ ಮಾಡಕ್ ನೋಡಿದೆ ನೋಡಿದ್ರೆ ವರ್ಕ್ ಆಗಿಲ್ಲ ಜೋಕ್. ಬಿಡಿ ಜೋಕಾ? ಎಸ್, ಐ ವಾಸ್ ಟ್ರೈಂಗ್ ಟು ಮೇಕ್ ಜೋಕ್. ಜಸ್ಟ್ ಇದು ಮಾಡ್ಲಿಕ್ಕೆ ಅಷ್ಟೇ ಆಯ್ತಾ. ಏದು ಮಾಡ್ಲಿಕ್ಕೆ? ಅದು ಉಂಡೆ ಕಟ್ಲಿಕ್ಕೆ ಸ್ವಲ್ಪ ತೇವಾಂಶ ಬೇಕಲ್ವಾ, ಅದಕ್ಕೋಸ್ಕರ ಇದನ್ನ ಹಾಕೋದು. ಹಾಕಿ ನೋ ಪ್ರಾಬ್ಲಮ್. ನೀನ್ ಹೇಳ್ತಾ ಇರೋದೇ ನನ್ನ ನಗು ಬರ್ತಾ ಇದೆ ಇವಾಗ. ಇಷ್ಟೇ, ಇದಕ್ ಮೇಲಿನ ಹಾಕಲ್ಲ, ಅಷ್ಟೇ ರೌಂಡ್ ನೋಡಿ. ಹಿಂಗೆ ಇವಾಗ ಉಂಡೆ ಕಟ್ಟಕ್ ತರ ಆಗ್ತಿದ್ಯಾ. ಇವಾಗ ಇದನ್ನ ಒಂದ್ ಪ್ಲೇಟ್ ಅಲ್ಲಿ ಹಾಕೊಂಡ್ಬಿಟ್ಟು ಉಂಡೆ ಕಟ್ಟ. ಎಷ್ಟು ಸ್ಮೆಲ್ ಬರ್ತಾ ಇದೆ ನೋಡಿ, ಗಮ್ಮಂತ. ಈ ತರ ಸ್ಮೆಲ್ ಬರ್ಬೇಕು, ಆ ತರ ಉರಿಬೇಕು. ಆಕ್ಚುಲಿ 25 ವರ್ಷ ಆದ್ಮೇಲೆ ನನ್ನ ಮಗಳಿಗೆ ಬುದ್ಧಿ ಬಂದಿದೆ ಅಂತ ಅನಿಸ್ತಾ ಇದೆ. ಈ ತರ ತಗೋಬೇಕು, ಈ ಪ್ರೋಟೀನ್ ತಗೋಬೇಕು ಅಂತ, ಈ ತರ ತಿನ್ಬೇಕು ಅಂತ. ಜಂಕ್ ಫುಡ್ ಬದಲು ಇದಕ್ಕೆ ಚೇಂಜ್ ಆಗಿದೆಯಲ್ಲ ಅಂತ ಖುಷಿ ಆಗ್ತದೆ. ಥ್ಯಾಂಕ್ ಯು ವೆರಿ ಮಚ್. ಏನ್ ಮಾಡೋದು, ಏಟು ಬಿದ್ಮೇಲೆನೆ ಎಲ್ಲಾರ್ಗು ಬುದ್ಧಿ ಬರೋದಂತೆ. ನನಗೂ ಹಂಗೆ ಏಟು ಬಿದ್ದಿನೇ ಇವಾಗ ಬುದ್ಧಿ ಬಂದಿರೋದು. ಈಗ ಇಷ್ಟಿಷ್ಟು ಉಂಡೆ ಮಾಡ್ಕೊಳ್ಳೋಣ ಸಾಕು. ನೀನ್ ಡೈಲಿ ಇದು ಒಳಗಡೆ ಹಾಕ್ಬಿಡಿ, ಜಾರ್ ಒಳಗಡೆ ಹಾಕೋಣ. ಫಸ್ಟ್ ಇದು ಹಾರ್ಬೇಕಲ್ಲ ಗೈಸ್. ಫೈನಲಿ ದಿ ಲಡ್ಡು ಇಸ್ ರೆಡಿ. ಸ್ವೀಟ್ ಕಮ್ಮಿ ಇದೆ, ಬಟ್ ಹೆಲ್ತ್ಗೆ ತುಂಬ ಒಳ್ಳೇದು. ಸ್ವೀಟ್ ಇಲ್ಲ ಅಂತ ಯೋಚನೆ ಮಾಡಬೇಡಿ, ತಿನ್ನಿ. ಕಸರೆ ಇದೆ ಅಂತ ಯೋಚನೆ ಮಾಡಬೇಡಿ. ಜಿನ್ನ ಆಗಲ್ಲ. ನನ್ನ ಪ್ರಾಬ್ಲಮ್ ನೋಡಿ, ಎಷ್ಟು ಆಸೆ ಇದೆ ಒಂದಾದ್ರೂ ಲಡ್ಡು ತಿನ್ಬೇಕಂತ, ಬಾಯಲ್ಲಿ ನೀರು ಬರ್ತಾ ಇದೆ, ಬಟ್ ತಿನ್ನೋ ಇದಿಲ್ಲ. ಯಾಕಂದ್ರೆ ಜೀರ್ಣ ಆಗಲ್ಲ, ಹೆಲ್ತ್ ಇಶ್ಯೂ ಇದೆಯಲ್ಲ. ಯೂಟ್ರಸ್ ತೆಗ್ದ್ಮೇಲೆ ಜೀರ್ಣ ಆಗಲ್ಲ.
ಜೀರ್ಣ ಆಗಲ್ಲ. ಇದು ಒಂದು ತುಂಬಾ ಚೆನ್ನಾಗಿದೆ ಗೈಸ್. ಇಲ್ಲ ಆ್ಯಡ್ ಮಾಡಿದ್ದಾರೆ ನಮ್ಮಮ್ಮ, ಬಟ್ ಲಯನ್ ಡೇಟ್ಸ್ ಕಮ್ಮಿ ಆ್ಯಡ್ ಮಾಡಿದ್ದಾರೆ ಬಿಕಾಸ್ ಶುಗರ್ ಇಂಟೇಕ್ ಜಾಸ್ತಿ ಆಗಬಾರ್ದಂತ. ನೋಡಿ ಅದರಲ್ಲಿ ಲಯನ್ ಡೇಟ್ಸ್ 3 ಬಾಕಿ ಹಂಗೆ ಇಟ್ಬಿಟ್ಟಿದ್ದಾರೆ. ಬಟ್ ದೆನ್ ಇಟ್ಸ್ ವೆರಿ ಗುಡ್ ಫಾರ್ ಹೆಲ್ತ್. ದಯವಿಟ್ಟು ಕೊಟ್ಟು ನೋಡೋಣ. ಬಟ್ ಐ ಲೈಕ್ ಇಟ್. ತುಂಬ ಚೆನ್ನಾಗಿದೆ. ಟೇಸ್ಟ್ ಮಾಡಿ. ಇವ್ರಿಗೆ ಇಷ್ಟೇ ಆಗಲ್ಲ ನೋಡಿ. എള്ള് ബ്ലാക്ക് എള്ള് കഴിക്കും അധികം ഇട്ടു. ಶುಗರ್ ಬಿಟ್ಬಿಟ್ಟು ಲಯನ್ ಡೇಟ್ಸ್. ಸೊ ಹೇಳ್ತಾ ಇದ್ದಾರೆ ಕಸರ ಇದೆ ಅಂತ. ಬಿಕಾಸ್ ಎಳ್ಳಲ್ವ ಅದಕ್ಕೆ ಕಸರ ಇರುತ್ತೆ. ಬದನೇನು ಚೆನ್ನಾಗಿದೆ ಅಮ್ಮ, ನಂಗೆ ಇಷ್ಟ ಆಯ್ತು. ಇಲ್ಲ ನಾನೇ ಹೇಳ್ಬಿಡ್ತಾ ಇದ್ದೆ ಶುಗರ್ ಎಬ್ದು ಹಾಕ್ತೀನಿ ಲಯನ್ ಡೇಟ್ಸ್ ಅಂತ. ಬೇಡ, ನೀವಾಗ ನೀರು ಕುಡಿದ್ಬಿಡು ಸಾಕು. ವೆರಿ ನೈಸ್. ತುಂಬ ಚೆನ್ನಾಗಿದೆ. ಡೈಲಿ ಒಂದು ಕಸರ ಇರಬೇಕು. ಕಸರ ಇಲ್ಲ ಅಂದ್ರೆ ಹಿಂಗೆ. ಇಲ್ಲ, ಇದು 15 ಡೇಸ್ಗೆ ಯೂಸ್ ಮಾಡ್ಬೋದು. 15 ಡೇಸ್ ಸಾಕು. ನೀನ್ ಊರಿಗೆ ಮಾಡ್ಕೊಡ್ತೀನಿ. ಸೊ ಇದು 15 ಡೇಸ್ಗೆ ಸಾಕು ಗೈಸ್. ನೋಡಿ ಹಿಂಗಾಕಿ, ಆದರೆ ಗಾಜಿನ ಜಾರಲ್ಲೇ ಕ್ಲೋಸ್ ಮಾಡಿಬಿಟ್ಟು ಹೇರ್ ಟೈಟ್, ಈ ಥರ ಹೇರ್ ಟೈಟಾಗಿ ಹೇರ್ ಪಾಸ್ ಆಗಬಾರ್ದು ಒಳಗಡೆ, ಆ ಥರ ಬಾಕ್ಸ್ನ ತಗೊಂಡು ಮಾಡ್ಕೊಳ್ಳಿ. ಇಟ್ ವಿಲ್ ಬಿ ವೆರಿ ನೈಸ್. ತಿನ್ಬಾರ್ದು ಡೈಲಿ, ಯಾಕಂದ್ರೆ ಅದು ಎಳ್ಳು ಒಂದು ತುಂಬಾ ಈಟು. ಯಾರಿಗೆ ಬಾಡಿ ಬಂದು ಈಟ್ ಬಾಡಿ ಇದೆ ಅವ್ರು ತಗೊಳಕ್ ಹೋಗ್ಬೇಡಿ. ಬಿಕಾಸ್ ಪೀರಿಯಡ್ಸ್ ಟೈಮಲ್ಲೆಲ್ಲ ಓವರ್ ಬ್ಲಡ್ ಫ್ಲೋ ಆಗ್ಬೋದು. ಒಂದು ಸಾಕು ಡೈಲಿ. ಸೊ ನನ್ನ ಬಾಡಿ ಬಂದು ನ್ಯೂಟ್ರಲ್. ಸಮ್ಟೈಮ್ಸ್ ಕೋಲ್ಡ್ ಆಗಿರುತ್ತೆ, ಸಮ್ಟೈಮ್ಸ್ ಈಟು. ನಂದು ಯಾವ್ದಮ್ಮ ಬಾಡಿ ನಿಂದ ಎರಡೂನು, ಒಂದ್ಸರಿ ಕೋಲ್ಡ್ ಆಗುತ್ತೆ, ಒಂದ್ಸರಿ ಹೀಟ್ ಆಗುತ್ತೆ. ಓಕೆ, ನಂದು ಬಾಡಿ ಬಂದು ನ್ಯೂಟ್ರಲ್. ಎವ್ರಿಥಿಂಗ್ ಐ ಕ್ಯಾನ್ ಅಡ್ಜಸ್ಟ್ ಆಗುತ್ತೆ. ನನ್ನ ಬಾಡಿ ಎಲ್ಲದಕ್ಕೂ ಅಡಾಪ್ಟ್ ಆಗುತ್ತೆ. ಅದು ಒಂದು ಟಚ್ ವುಡ್. ಸೊ ಐ ಹ್ಯಾವ್ ನೋ ಲೈಕ್ ದಟ್ ಇಶ್ಯೂಸ್ ಏನೂ ಇಲ್ಲ ನನಗೆ. ಸೊ ಮೈ ಬಾಲ್ಸ್ ಆರ್ ರೆಡಿ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಸಿ ಯು ಇನ್ ದಿ ನೆಕ್ಸ್ಟ್ ವ್ಲಾಗ್. ಬಾಯ್.